ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾವಿವತ್ತು ವಿಶ್ವಶಾಂತಿ ಆಶ್ರಮ ಅರ್ಶಿನಕುಂಟೆಗೆ ಬಂದಿದ್ದೀವಿ. ಅಂದರೆ ನಾನು ಚಿಕ್ಕವಳಿದ್ದಾಗ ಬಂದಿದ್ದು 7th ಸ್ಟ್ಯಾಂಡರ್ಡಲ್ಲಿ ಅನಿಸುತ್ತೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಅಷ್ಟೇ ಲಾಸ್ಟ್ ಅದು. ಮದುವೆ ಆದಮೇಲೆ ಮಕ್ಳಿಗೂ ಕೂಡ ನಾನು ಹೋಗಿರಲಿಲ್ಲ ಅಲ್ಲಿ, ಹಾಗಾಗಿ ಮಕ್ಳಿಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಇವತ್ತು ಬಂದ್ವು. ನಾನು ನನ್ನ ತಂಗಿ ಹಾಗೆ ಮಕ್ಕಳು ಕೂಡ ಬಂದು ಇವಾಗ ಅಂದರೆ ಸ್ವಲ್ಪ ಮಕ್ಕಳೆಲ್ಲ ಮನೇಲೇ ಇದ್ದರೆ ಸುಮ್ಮನೆ ಇದು ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ಬೇಜಾರಾಗುತ್ತೆ. ಹಳ್ಳಿಲಾದರೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ, ಅಂದರೆ ಮನೇಲಿ ಸುಮ್ಮನೆ ಅವ್ರಿಗೂ ಬೋರ್ ಆಗುತ್ತೆ ಅಂತ ಇವತ್ತು ವಿಶ್ವಶಾಂತಿ ಆಶ್ರಮಕ್ಕೆ ಕರ್ಕೊಂಬಂದ್ವು. ಹಾಗೆ ಬಂದು ಇವಾಗ ಇಲ್ಲೆಲ್ಲ ದೇವರೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಗೆ ಬಂದವು. ಇಲ್ಲಿ ಫಸ್ಟು ನಾವು ಚಿಕ್ಕವರಿದ್ದಾಗ ₹10 ಏನೋ ಫೀಸ್ ಇದ್ದಿದ್ದು. ಇವಾಗ ₹40 ಒಂದು ಸತಿ ₹60 ಅಂತ ಹೇಳಿದರು ಒಬ್ಬರು. ಆದರೆ ₹40 ಇತ್ತು ನಾವು ಹೋದಾಗ. ನೋಡಿ ಒಳಗಡೆ ಎಲ್ಲ ಈ ಥರ ಇರುತ್ತೆ. ಯಾರೂ ಇರಲಿಲ್ಲ. ಅಂದರೆ ಅವತ್ತು ನಾವು ಹೋದಾಗ ವೆಡ್ನೆಸ್ಡೇನೋ ಥರ್ಸ್ಡೇ ಇರ್ಬೋದು, ಥರ್ಸ್ಡೇ ಅನಿಸುತ್ತೆ. ಅವತ್ತು ನಾವು ಹೋದಾಗ ಯಾರೂ ಕೂಡ ಇರಲಿಲ್ಲ. ಎಲ್ಲ ಪೂರ್ತಿ ನಿಶಬ್ದವಾಗಿತ್ತು. ಇವ್ರ ಮಕ್ಕಳೆಲ್ಲ ಕಿರ್ಚೋದು ಅಂತ ಅಲ್ಲೆಲ್ಲ ಇವಾಗ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅದೇ ಕೆಳಗಡೆ ಗಾಯತ್ರಿ ದೇವಿ ಸನ್ನಿಧಿಗೆ ಬಂದು ಒಬ್ಬರು ಕೂಡ ಜಾಸ್ತಿ ಜನ ಇರಲಿಲ್ಲ. ಅಂದರೆ ಹೊರಗಡೆ ಜಾಸ್ತಿ ಜನ ಇದ್ದರು, ಒಳಗಡೆ ಜಾಸ್ತಿ ಯಾರೂ ಇರಲಿಲ್ಲ. ನಾವೇ ಹೋದ್ವು. ನೆಕ್ಸ್ಟು ಇಲ್ಲಿಗೆ ಬಂದು ಇವಾಗ ಮತ್ತೆ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಪೂಜಾರಿ ಬೆಳಿಗ್ಗೆ ಅನಿಸುತ್ತೆ ಇರೋದು. ಇವಾಗ ಇರಲಿಲ್ಲ ಅವರು ಮಧ್ಯಾಹ್ನದ ಹೊತ್ತೆಲ್ಲ. ಇವಾಗ ನಾವೇ ಬಂದು ಅಲ್ಲೆಲ್ಲ ದೀಪ ಇಟ್ಟಿದ್ರು, ಕೈ ಮುಕ್ಕೊಂಡು ಹಾಗೆ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಇವ್ರ ತರಲೆಗಳು ಸುಮ್ಮನೆ ಇರಲಿಲ್ಲ. ಆ ಕಡೆಯಿಂದ ಓಡೋದು, ಈ ಕಡೆ ಬರೋದು, ಇವ್ರನ್ನ ಹಿಡಿಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಅಂದರೆ ಈ ಥರ ಅಪರೂಪಕ್ಕೆ ಬಂದಿದ್ವಲ್ಲ ಹೊರಗಡೆ, ಹಾಗಾಗಿ ಇವ್ರನ್ನ ಸ್ವಲ್ಪ ಭಯ ಆಗುತ್ತೆ. ಇವಾಗ ಮಕ್ಕಳು ಕಳ್ಳರು ಅದೆಲ್ಲ ಜಾಸ್ತಿ ಕೇಳ್ತಾನೆ ಇರ್ತೀವಿ, ಹಾಗಾಗಿ ಇವರಿಬ್ಬರು ನೋಡ್ಕೊಳ್ಳೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನೋಡಿ ಹೊರಗಡೆ ಈ ಥರ ಇದೆ ದೇವಸ್ಥಾನ, ಒಳಗಡೆ ಅದು ತೋರಿಸೋದಲ್ಲ. ಹಾಗೆ ಇಲ್ಲಿ ಮತ್ತೆ ಬಂದು ಇವಾಗ ಮಕ್ಕಳಿಗೆ ಪಾರ್ಕ್ ಥರ ಇತ್ತು, ಎಲ್ಲಿ ಬಂದು ಇವಾಗ ಆಟ ಆಡಿಸ್ತಾ ಇದ್ದೀನಿ. ನಾನು ಆಟ ಆಡ್ಸೋದೇನು ಬೇಕಿಲ್ಲ, ಇವರೇ ಆಟ ಆಡ್ಕೊತಾರೆ. ಆದರೆ ಅವನು ಸ್ವಲ್ಪ ಬೀಳ್ತಾನೆ ಅಂದೋದಕ್ಕೆ ಅವನಿಗಷ್ಟೇ ಇಟ್ಕೊಳಕ್ಕಂತ ಬಂದೆ. ಅಂದರೆ ಆ ಕಡೆ ಅಮೌಂಟ್ ಕೊಟ್ಟು ಆಡ್ಬೋದಿತ್ತು, ಅಂದರೆ ಇವ್ರು ಅಮೌಂಟ್ ಕೊಟ್ಟು ಆಡೋದ್ರಲ್ಲಿ ನಾವು ಆಡಲ್ಲ ಅಂದ್ವು. ಅಂದರೆ ಅದು ಚೆನ್ನಾಗಿರಲಿಲ್ಲ, ಅದೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಅಮೌಂಟ್ ಕೊಟ್ಟು ಅದೇನು ಬೇಡ ಅಕ್ಕ ಅಂತ ನನ್ನ ತಂಗಿ ಅಂದ್ಲಂತ ಇಲ್ಲೇ ಆಡಿಸಿದ್ವು. ಅವರು ಏನು ಬೇಡ ಅಂದರು ಮಕ್ಕಳು. ಮತ್ತು ಈ ಕಡೆ ಬಂದರೆ ನೋಡಿ ಅಂದರೆ ಗೋದಾವರಿ, ಯಮುನಾ ಆ ಥರ ನದಿಗಳೆಲ್ಲ ಇತ್ತು. ಫಸ್ಟ್ ನಾವು ಬಂದಾಗ ಇದೆಲ್ಲ ಯಾವುದೂ ಇರಲಿಲ್ಲ, ಸ್ವಲ್ಪ ಇದಾಗಿತ್ತು. ಇವಾಗೆಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಇಂಪ್ರೂವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಹಾಗೆ ಈ ಕಡೆ ಬಂದು ಇಲ್ಲಿ ಎಲ್ಲ ದೇವ್ರ ದರ್ಶನ ಕೂಡ ಆಯಿತು. ಅಂದರೆ ಹೊಸ್ದಾಗಿ ಇದನ್ನು ಅಭಿವೃದ್ಧಿ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ನೋಡಬೇಕು ಎಷ್ಟು ಇದಾಗಿ ಮಾಡ್ತಾರೆ ಅಂತ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ನಾವು ಬಂದಿದ್ದು ಸ್ವಲ್ಪ ಜಾಸ್ತಿ ದಿವಸನೇ ಆಯಿತು ಅನ್ಬೋದು. ಇಲ್ಲಿ ವಿದ್ಯಾದೇವಿ ಹಾಗೆ ಪ್ರತಿಯೊಂದು ದೇವ್ರನ್ನೂ ಕೂಡ ಕಾಣ್ಬೋದು. ನೋಡಿ ಧಾನ್ಯ ದೇವಿ, ಧನಲಕ್ಷ್ಮಿ ದೇವಿ ಅಂತ ಹೆಸರಿಟ್ಟಿದ್ದು. ಇವರಂತೂ ಸುಮ್ಮನೆ ಆಟ ಆಡೋದು, ಆ ಕಡೆಯಿಂದ ಈ ಕಡೆ ಹತ್ತೆ ಆಗೋಯ್ತು ಇವ್ರದ್ದು. ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ನಮಗೆ ಫ್ರೀ ಟೂರ್ ಅಂತ ಕರ್ಕೊಂಬಂದಿದ್ರು, ಅಂದರೆ SC/ST ಮಕ್ಕಳಿಗೆ. ಅವಾಗ ಬಂದಿದ್ದು ಇನ್ನು 10ನೇ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಆವಾಗ ಜಾಸ್ತಿ ನೋಡ್ಕೊಂಡು ಹೋಗಲಿಲ್ಲ, ಸುಮ್ಮನೆ ಹಿಂಗೆ ಬಂದು ಹೊರಟೋದು, ಜಾಸ್ತಿ ಇದು ನೋಡೋಕ್ಕೆ ಹೋಗಲಿಲ್ಲ ಆವಾಗ ಇದನ್ನೆಲ್ಲ ಇನ್ನೂ ಇದು ಮಾಡ್ತಾಯಿದ್ರು, ಅದು ನೀಟಾಗಿ ಇನ್ನೂ ಆಗಿರಲಿಲ್ಲ. ಇವಾಗ ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ಅಂದರೆ ಧನಲಕ್ಷ್ಮಿ ನೋಡ್ಬೋದು, ಈ ಕಡೆ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಇವಾಗೆಲ್ಲ ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ ಅಂತ ಪ್ರತಿಯೊಬ್ಬರು ದೇವರು ಕೂಡ ಚೆನ್ನಾಗಿ ಇದು ಮಾಡಿದ್ದಾರೆ. ಇಲ್ಲೂ ಕೂಡ ಯಾರೂ ಪೂಜಾರಿ ಇರಲಿಲ್ಲ, ನಾವೇ ಕೈ ಮುಕ್ಕೊಂಡು ಬಂದ್ವು. ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತೇನೋ, ಅವಾಗ ಹೋದರೆ ಇನ್ಯಾರು ಇರ್ತಾರಲ್ಲ, ಹಾಗೆ ನಾವೇ ಎಲ್ಲ ಕೈ ಮುಕ್ಕೊಂಡು ಬಂದ್ವು. ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಅಲ್ಲಿ ನಡೆಯೋಕ್ಕೂ ಆಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಮಕ್ಕಳು ಅಂತೂ ಫುಲ್ಲು ಇದು ಮಾಡ್ತಾಯಿದ್ರು. ಅವ್ರಿಗೆ ಒಂದೊಂದು ಅಂಬ್ರೆಲ್ಲ ಕೊಟ್ಟು ಸುಮ್ಮನೆ ನಾವಿಲ್ಲಿ ನೆರಳಲ್ಲೇ ನೋಡ್ಕೊಂಡು ನಿಂತಿದ್ವು. ಆಮೇಲೆ ಹೋಗೋಣ ಅಂತ ಅಲ್ಲಿಂದ ಬಂದು ನಾನು ಕೂಡ ಸ್ವಲ್ಪ ಹೊತ್ತು ಜೋಕಾಲಿ ಎಲ್ಲ ಆಡಿದ್ವು, ನಾನು ನನ್ನ ತಂಗಿ ಕೂಡ. ಇವರಿಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಇವ್ರನ್ನ ಈ ಥರ ಪಾರ್ಕಲ್ಲಿ ತಂದು ಬಿಟ್ಬಿಟ್ರೆ ಸಾಕು, ಅದು ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಂಡಿರ್ತಾರೆ. ಅಂದರೆ ಪಾರ್ಕ್ ಅಂದರೆ ತೀರಾ ಇದಾಗಿರಲಿಲ್ಲ, ಸ್ವಲ್ಪ ಅಂದರೆ ಎಲ್ಲ ಚೆನ್ನಾಗಿ ಇಟ್ಕೋಬೋದು ಮುಂದೆ ಎಲ್ಲ. ಆದರೆ ಸ್ವಲ್ಪ ಎಲ್ಲ ಗಲೀಜು ಮಾಡ್ಕೊಂಡಿದ್ರು ಅವರು. ಅಂದರೆ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಹಾಗಾಗೆ ಬಿಟ್ಬಿಟ್ಟಿದ್ರು. ಅದನ್ನೆಲ್ಲ ನೀಟಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಜಾಗ ಎಲ್ಲ ಇದೆ. ಹಾಗೆ ನೋಡಿ ಇಲ್ಲಿ ಈ ಕಡೆ ಬಂದ್ವು. ಎರಡೂ ಸೈಡ್ ಕೂಡ ದೇವಸ್ಥಾನ ಇದೆ, ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ನೋಡಿ ನಾನು ಪೂರ್ತಿ ಅದು ಕಂಪ್ಲೀಟ್ ಆದಮೇಲೆ ಪೂರ್ತಿ, ಅಂದರೆ ನನ್ನ ತಂಗಿ ವೀಡಿಯೋ ಮಾಡಿರೋದಿದ್ದು, ಕರೆಕ್ಟಾಗಿ ಮಾಡಿಲ್ಲ ಅವಳು.
ಹಾಗೆ ಅಲ್ಲಿಂದ ಇವಾಗ ಬಂದ್ವು. ಅಲ್ಲಿಂದ ಬಂದು ಸಾಯಂಕಾಲ ಮತ್ತೆ ಇಲ್ಲಿ ಶಿವನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದಿದ್ವು. ಇಲ್ಲಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಅಲ್ಲಿ ಬಂದು ಕರೆಕ್ಟಾಗಿ ಮಳೆ ಬಂತು ನೋಡಿ. ಅದಕ್ಕೆ ಸುಮ್ಮನೆ ಅಲ್ಲೇ ಕೂತ್ಕೊಂಡ್ಬಿಟ್ಟು, ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗೆ ಇಲ್ಲಿ ಶಿವನ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನೂ ಇಟ್ಟಿರೋಂಥ ಹೆಜ್ಜೆ ಗುರುತೆಲ್ಲ ಇದೆ, ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೆಲ್ಲ ನೋಡಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಹಾಗೆ ಸುಮ್ಮನೆ ಇಲ್ಲೇ ಕೂತ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ನಾವು ಗುರುವಾರ ಮಂತ್ರಾಲಯಕ್ಕೆ ಹೋಗಿದ್ವು. ಅಂದರೆ ಮಿನಿ ಮಂತ್ರಾಲಯ ಅಂತಲೇ ಪ್ರಸಿದ್ಧಿಯಾಗಿದೆ. ಇದಿರೋದು ಮಾದನೇಕನಹಳ್ಳಿ ಕಮಸಂದ್ರದಲ್ಲಿ. ನಾನು ಲಾಸ್ಟು ಅವಾಗ ಮದುವೆಗಿಂತ ಮುಂಚೆ ಹೋಗಿದ್ದೆ. ಯಾವ ಪ್ಲೇಸು ಅಷ್ಟೇ ನಾನು ಮದುವೆಗಿಂತ ಮುಂಚೆ ಜಾಸ್ತಿ ನೋಡಿರೋದು, ಮದುವೆ ಆದಮೇಲೆ ಯಾವುದೂ ಕೂಡ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಫೈನಲಿ ಮಂತ್ರಾಲಯ ಅಂದರೆ ಮಿನಿ ಮಂತ್ರಾಲಯ ಕಮಸಾಂದ್ರಕ್ಕೆ ಬಂದು ಇವಾಗ ದರ್ಶನ ತೊಗೊಳ್ಳೋಣ ಅಂತ ಫಸ್ಟು ಬಂದ್ವು. ನಾವಿಲ್ಲಿ ತುಪ್ಪದ ದೀಪ ತೊಗೊಂಡಿದ್ವು. ಹಾಗಾಗಿ ತುಪ್ಪದ ದೀಪ ಬೆಳಗೋಣ ಅಂತ ಇವಾಗ ಲೈನಿಗೆ ಹೋಗಿ ನಿಂತ್ಕೊತಾ ಇದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು, ಆದರೂ ಅಷ್ಟೊಂದೇನಿಲ್ಲ. ಒಬ್ಬೊಬ್ಬರೇ ಬೇಗ ಬೇಗ ಹೋಗ್ತಾಯಿದ್ರು. 2 ಲೈನ್ ಇತ್ತು. ಹಾಗೆ ತುಪ್ಪದ ದೀಪ 50 ರೂಪಾಯಿಗೆ, ಅಂದರೆ 5 ಬತ್ತಿ ಇರೋದು 50 ರೂಪಾಯಿ, 10 ಬತ್ತಿ ಇರೋದು 100 ರೂಪಾಯಿ ಆ ಥರ ಇತ್ತು. ನಾವು ಇಬ್ಬರು ಕೂಡ ಒಂದೊಂದು 55 ರೂಪಾಯಿದಿರೋದು ಬತ್ತಿ ತೊಗೊಂಡು 5 ಬತ್ತಿ ತೊಗೊಂಡು ಇವಾಗ ಲೈನಿಗೆ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ರಶ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಕಾದ್ವು. ಈ ಮಕ್ಕಳಂತೂ ಆ ಕಡೆಯಿಂದ ಈ ಕಡೆ ಓಡಾಡೋದು ಇವ್ರದ್ದು ನೋಡಿ. ಈ ಕಡೆ ಬಂದು ಫಸ್ಟ್ ಟೈಮು ನಾವು ಬಂದಾಗ ಈ ಥರ ತುಪ್ಪದ ದೀಪ ಎಲ್ಲ ಹಚ್ಚೋ ವ್ಯವಸ್ಥೆ ಇರಲಿಲ್ಲ. ಇವಾಗ ತುಪ್ಪದ ದೀಪ ಎಲ್ಲ ಹಚ್ಚೋ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ ತುಪ್ಪದ ದೀಪ ಹಚ್ಚಿದ್ದಕ್ಕೆ. ಹಾಗೆ ನೋಡಿ ತುಂಬ ಜನ ಬರ್ತಾಯಿದ್ರು. ತುಪ್ಪದ ದೀಪ ಹಚ್ಚದೇ ಇರೋರು ಹಿಂದೆ, ಅಂದರೆ ಒಳಗಡೆಯಿಂದ ಹೋಗೋ ಹಾಗಿಲ್ಲ, ಅವ್ರು ಬಂದು ಹೊರಗಡೆನೇ ದರ್ಶನ ಮಾಡ್ಕೊಂಬರ್ಬೋದು. ತುಪ್ಪದ ದೀಪ ತೊಗೊಳ್ಳೋರು ಒಳಗಡೆಯಿಂದ ಈ ಥರ ಹೋಗಿ ದೇವ್ರ ಮುಂದೆನೇ ಹೋಗಿ ನಾವೇ ತುಪ್ಪದ ದೀಪನ ರಾಯರಿಗೆ ಹಚ್ಕೊಂಬರ್ಬೋದು. ಹಾಗೆ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡಿದೆ. ನನಗೂ ಇದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿರಲಿಲ್ಲ. ಹೆಜ್ಜೆ ನಮಸ್ಕಾರ ಕೆಲವೊಬ್ಬರು ಒಂದು ಹೆಜ್ಜೆ ಇಟ್ಟು ನಮಸ್ಕಾರ ಮಾಡ್ತಿದ್ರು, ಕೆಲವೊಬ್ಬರು ಹೀಗೆ ನಡ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಬರೀ ನಾನು ಹೆಜ್ಜೆ ನಮಸ್ಕಾರ ಅದೇ ಬೇಡ್ಕೊಂಡು ಹಾಗೆ ಮಾಡಿಕೊಂಡೆ ಹೆಜ್ಜೆ ನಮಸ್ಕಾರನ. ಈ ಕಡೆ ಲಸು ಅಂತೂ ಕೂಗ್ತಾನೆ ಇದ್ದ, ಅಮ್ಮ ಬಾ 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 ಅಂತ. ಹಾಗೆ ನೋಡಿ ಇವನಂತೂ ಫುಲ್ಲು ಅಮ್ಮ ಏನಕ್ಕೆ ಹಂಗೆ ಮಾಡ್ತೈತೆ, ಒಂದೊಂದೇ ಹೆಜ್ಜೆ ಇಡ್ತೈತೆ ಅಂತ ನನ್ನ ತಂಗಿ ಹತ್ರ ಅವ್ನು ಕೇಳ್ತಾನೆ ಇದ್ದ. ನನಗೆ ಕಿರ್ಚ್ಬಿಟ್ಟು, ಅಮ್ಮ ಜೋರಾಗಿ ನಡಿ, ಬೇಗ ಬೇಗ ಬಾ ಅಂತ ಹೇಳ್ತಿದ್ದ. ಸರಿ ಬರ್ತೀನೋ ಅಂತ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಹೊರಗಡೆನೆ. ಹಾಗೆ ಇಲ್ಲಿ ಶ್ರೀ ವಲ್ಲಿಯಮ್ಮನವರ ಉದ್ಭವ ಮೂರ್ತಿ ಕೂಡ ಇದೆ. ಇಲ್ಲಿ ಪ್ರತಿ ವಾರಕ್ಕೊಂದ್ಸತಿ ಏನೋ ಅಭಿಷೇಕ ಎಲ್ಲ ಮಾಡ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ನಾವು ಮಂತ್ರಾಲಯದಲ್ಲಿ ಹೇಗೆ ನೋಡ್ತೀವೋ ಇದನ್ನು ಕೂಡ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ನೋಡಿ ಇಲ್ಲಿ ವಲ್ಲಿ ಅಮ್ಮ ಮತ್ತು ಶ್ರೀಕಲ್ಲಿ ವಲ್ಲಿಯಮ್ಮರ ಉದ್ಭವ ಮೂರ್ತಿ ಇಲ್ಲಿದೆ. ಹಾಗೆ ಅದನ್ನು ಕೂಡ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ ಕಡೆ ಹೋಗಿ ಕೂತ್ಕೊಂಡ್ವು. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ಶೇ ಒಳಗಡೆ ಎಲ್ಲ. ಹಾಗೆ ಅಲ್ಲೋಗಿ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಮತ್ತೆ ಈ ಕಡೆ ಬಂದು ಕೂತ್ಕೊಂಡು ಇವಾಗ ಇಲ್ಲಿ ಒಂದು ಸ್ಟೋರ್ ಥರ ಇದೆ, ಅಂದರೆ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ. ಅಲ್ಲಿಗೆ ಬರೋಣ ಅಂತ ಬಂದ್ವು. ಅಂದರೆ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿನೇ. ಹಾಗೆ ಪ್ರಸಾದ ಕೂಡ ತಗೊಂಡು ಇವಾಗ ಹೊರಗಡೆಯಿಂದ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡು ಇವಾಗ ಮತ್ತೆ ಈ ಕಡೆ ಬಂದ್ವು. ಅಂದರೆ ಸ್ವಲ್ಪ ಇವತ್ತು ರಶ್ ಆಗಿರೋದ್ರಿಂದ ಅದು ವೀಡಿಯೋ ಮಾಡೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅವರು. ವೀಡಿಯೋ ಮಾಡಬೇಡಿ ಅಂದರು, ಆದರೂ ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಅವ್ರು ನೋಡೇ ಬಿಟ್ಟರು, ವೀಡಿಯೋ ಮಾಡಬೇಡಿ ಅಂದ್ರಲ್ಲ ಅಂತ. ಅದಕ್ಕೆ ನಾನು ಕೂಡ ಸುಮ್ಮನಾದೆ. ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು. ಹಾಗೆ ಇಲ್ಲಿ ಫೋನ್ಪೇ ಅದೆಲ್ಲ ಯೂಸ್ ಇಲ್ಲ, ಬರೀ ಓನ್ಲಿ ಕ್ಯಾಶ್ ಕೊಟ್ಟೆ ತೊಗೊಬೇಕು. ಹಾಗಾಗಿ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಫೋನ್ಪೇಲೇ ಇತ್ತು ಅಂತ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ರೇಟು ಕೂಡ ಜಾಸ್ತಿ ಇತ್ತು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಮಕ್ಕಳಿಗೆ ತಿಂಡಿ ಎಲ್ಲ ತೊಗೊಂಡು ಬಂದುಬಿಟ್ಟು, ಅಂದರೆ ಫೋನ್ಪೇ ಇದ್ದರೆ ತೊಗೊಬೋದಾಗಿತ್ತು. ಅವರು ಸ್ವಲ್ಪ ಫೋನ್ಪೇ ಅದೆಲ್ಲ ಯೂಸ್ ಇಲ್ಲ, ಬರೀ ಅಮೌಂಟ್ ಕೊಟ್ಟು ತೊಗೋಬೇಕು ಅಂದ್ರಲ್ಲ ಅಂತ ನಾವು ಕೂಡ ಸುಮ್ಮನೆ ಬಂದುಬಿಟ್ಟು ಹೊರಗಡೆ ಎಷ್ಟು ಬೇಕೋ ಅಷ್ಟು ತೊಗೊಂಡು, ಅಂದರೆ ಒಂದು 60 ರೂಪಾಯಿ ಅಷ್ಟೇ ನಮ್ಮ ಹತ್ರ ಚೇಂಜ್ ಇದ್ದಿದ್ದು. ಮತ್ತು ಆಟೋದವ್ರು ಕೂಡ ಚೇಂಜ್ ಬೇಕಾಗಿತ್ತು, ಹಾಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಈ ಕಡೆ ಹೊರಗಡೆ ಬಂದ್ವು. ಇಲ್ಲಿ ನೋಡಿ ಈ ಥರ ಇದರಲ್ಲೆಲ್ಲ ತೋರಿಸ್ತಾಯಿದ್ರು ರಾಯರಿಗೆ ಯಾವ್ಯಾವ ಥರ ನಮಸ್ಕಾರ ಮಾಡ್ತಾಯಿದ್ದಾರೆ, ಹೆಜ್ಜೆ ನಮಸ್ಕಾರ, ಮತ್ತು ಅಲ್ಲಿ ಊಟ ಆಗ್ತಿರೋದು, ಪೂಜೆ ನಡೀತಾ ಇರೋದು ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ರು. ಮತ್ತೆ ಈ ಕಡೆ ಬಂದು ಇಲ್ಲಿ ಭಕ್ತಾದಿಗಳು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಆಗಿರ್ಬೋದು, ತರಕಾರಿ, ಬೇಳೆ ಮತ್ತು ಬೆಲ್ಲ ಈ ಥರ ಎಲ್ಲ ತಂದು ಕೊಡ್ತಾಯಿದ್ರು. ಇವಾಗ ನಾನು ಮತ್ತೆ ಒಂದು ಸತಿ ಹೋಗಿ ಮತ್ತೆ ಒಂದು ಸತಿ ದರ್ಶನ ಮಾಡಬೇಕು ಅನ್ನಿಸ್ತಾ ಇತ್ತು. ಅಂದರೆ ಆವಾಗಲೇ ತುಪ್ಪದ ದೀಪ ಹಚ್ಬೇಕಾದ್ರೆ ನಂಗೆ ಯಾಕೋದು ಇನ್ನೊಂದು ಸತಿ ನೋಡ್ತಾನೆ ಅಂದರೆ ಒಂಥರ ನೆಮ್ಮದಿ, ಎಷ್ಟು ನೆಮ್ಮದಿ ಆಯಿತು ಅಂದರೆ ನಾನು ತುಂಬ ದಿವಸದಿಂದ ಅನ್ಕೊತಿದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಇಲ್ಲಿ ಕಮಸಾಂದ್ರ ಮಿನಿ ಮಂತ್ರಾಲಯಕ್ಕಾದರೂ ಹೋಗಿ ಬರಬೇಕು ಅಂತ. ಹಾಗಾಗಿ ಇವತ್ತು ಫೈನಲಿ ಬಂದಿದ್ದು ಒಂಥರ ಖುಷಿ ಆಯಿತು, ಅಲ್ಲೇ ಇದ್ಬಿಡೋಣ ಅನಿಸೋ ಅಷ್ಟು ಖುಷಿ ಆಗ್ತಾಯಿತ್ತು. ಹಾಗೆ ಈ ಕಡೆ ತುಲಾಭಾರ ಸೇವೆ ಇದು ಕೂಡ ಇದ್ದಿದ್ರು ನೋಡಿ. ಇಲ್ಲಿ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆಲ್ಲ ತುಲಾಭಾರ ಸೇವೆ, ಅಕ್ಕಿ ಆಗಿರ್ಬೋದು,
ಬೆಲ್ಲ, ಅಚ್ಚು ಬೆಲ್ಲ ಅದೆಲ್ಲ ಪ್ರತಿಯೊಂದು ಕೂಡ ಇದಿತ್ತು. ಹಾಗೆ ಅಲ್ಲಿಂದ ಇವಾಗ ಎಲ್ಲ ನೋಡಿಕೊಂಡು ನಾವು ಇವಾಗ ಪ್ರಸಾದನ ಕೊಡ್ತಾಯಿದ್ರಲ್ಲ, ಹಾಗಾಗಿ ಪ್ರಸಾದ ತಿನ್ನೋಕ್ಕೆ ಅಂತ ಬಂದ್ವು. ನೋಡಿ ಪಾಯಸ ಮತ್ತು ಇವರೆಲ್ಲ ಜಾಸ್ತಿ ಪಾಯಸನೇ ತೊಗೊಂಡ್ರು. ನನಗೆ ಅದು ಮೊಸರನ್ನ ಥರ ಕೇಳಿದ್ರು, ಹಾಗೆ ನಾನು ಕೂಡ ಮೊಸರನ್ನ ಎಲ್ಲ ತೊಗೊಂಡು ಇವಾಗ ಹೊರಗಡೆ ಎಲ್ಲ ತಿನ್ಕೊಂಡು ಬಂದ್ವು. ಇಲ್ಲೂ ಕೂಡ ಗೋ ಸೇವೆ ಮಾಡೋಕ್ಕೆ ಕೂಡ ಅವಕಾಶನೆಲ್ಲ ಇಟ್ಟಿದ್ರು. ನಾವು ಗೋ ಸೇವೆ ಅಂದರೆ ಊರಲ್ಲಿ ನಮ್ಮ ಹಳ್ಳಿಲೇ ಗೋ ಸೇವೆ ಎಲ್ಲ ಮಾಡಿರ್ತೀವಿ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಜಾಸ್ತಿ ಹೋಗಲಿಲ್ಲ ಆ ಕಡೆ ಎಲ್ಲ. ಹಾಗೆ ಇವಾಗ ಮತ್ತೆ ಹೊರಗಡೆ ಬಂದು ಇವಾಗ ನಡ್ಕೊಂಡು ಸ್ವಲ್ಪ ಹೊತ್ತು ಬಂದ್ವು. ಈ ಕಡೆ ದಕ್ಷಿಣ ಕಾಶಿ ಅಂತ ಸಾಯಿಬಾಬನ ದೇವಸ್ಥಾನ ಕೂಡ ಮಾಡ್ತಾಯಿದ್ದಾರೆ ಅಂದರು ನನ್ನ ತಂಗಿ. ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡೇ ಬಂದ್ವು. ಪ್ರತಿ ಗುರುವಾರ ಇಲ್ಲಿ ಸಂತೆ ಥರನೂ ನಡೆಯುತ್ತೆ. ತುಂಬ ಚೆನ್ನಾಗಿತ್ತು ಸಂತೆ. ಅಂದರೆ ಹಳ್ಳಿ ನೆನಪಾಯಿತು ನಮ್ಮ ಹಳ್ಳಿ. ಪ್ರತಿ ಗುರುವಾರ ನಮ್ಮ ಹಳ್ಳಿಯಲ್ಲೂ ಕೂಡ ಉಳಿಯಾರಲ್ಲಿ ಸಂತೆ ನಡೆಯುತ್ತಲ್ಲ, ಇಲ್ಲೂ ಕೂಡ ಅದೇ ಥರ ಸೇಮು. ಪ್ರತಿಯೊಂದು ಹಳ್ಳಿಯಿಂದ ಅಂದರೆ ಬೆಲ್ದಣ್ಣು ಆಗಿರ್ಬೋದು, ಜೋಳ ಅದೆಲ್ಲ ಇಲ್ಲಿ ಮಾರ್ತಾಯಿದ್ರಲ್ಲ, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಏನೂ ತೊಗೊಂಡಿಲ್ಲ. ಮತ್ತು ಇಲ್ಲಿ ಸಾಯಿಬಾಬನ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಅಂದರೆ ಕಂಸಾಂದ್ರಕ್ಕೆ ಬಂದರೆ ಗುರುವಾರ ಬಂದರೆ ಇಬ್ಬರು ಗುರುಗಳ ದರ್ಶನ ಕೂಡ ಮಾಡ್ಕೋಬೋದು. ಸ್ವಲ್ಪ ದೂರದಲ್ಲಿ ಅಷ್ಟೇ ಇದು ಗ್ಯಾಪ್ ಇರೋದು. ಅಂದರೆ ರಾಯರ ಮಠದಿಂದ ಇದು ಒಂದು 5 ನಿಮಿಷನೂ ಕೂಡ ಆಗೋಲ್ಲ, ಅಷ್ಟು ಬೇಗ ನಡ್ಕೊಂಬರ್ಬೋದು. ಇವಾಗ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಂದರೆ ನನ್ನ ತಂಗಿಗೆ ಸ್ವಲ್ಪ ಅವಳು ಜಾಸ್ತಿ ಅಂದರೆ ಸಾಯಿಬಾಬನ ನಂಬ್ತಾಳೆ. ಹಾಗಾಗಿ ಅವಳು ಕೂಡ ತುಪ್ಪದ ದೀಪನ ಬೆಳಗ್ತಾ ಇದ್ಲು. ಹಾಗೆ ನಾವೇನು ತುಪ್ಪದ ದೀಪ ತೊಗೊಂಡಿಲ್ಲ, ಮಾಮೂಲಿ ದರ್ಶನ ಎಲ್ಲ ಮಾಡಿಕೊಂಡು. ಅಂದರೆ ಇಲ್ಲಿ ಬಿಸ್ಕೆಟು ಅದೆಲ್ಲ ಇತ್ತು. ಅದು ಬಿಸ್ಕೆಟು ಓಪನ್ ಮಾಡಿ ಕೊಡ್ತಾ ಇರಲಿಲ್ಲ, ಸುಮ್ಮನೆ ದೇವ್ರ ಮುಂದೆ ಎಲ್ಲ ಇಟ್ಟಿದ್ರು. ಹಾಗೆ ಹಿಂದೆಯಿಂದ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವು. ಸಾಯಿಬಾಬಾ ಅವಳಿಗೆ ಸ್ವಲ್ಪ ಇಷ್ಟ ನನ್ನ ತಂಗಿಗೆ. ಹಾಗಾಗಿ ಅವಳು ಕೂಡ ಅಂದರೆ ಇಲ್ಲಿ ಬರಲ್ಲ, ಅವಳು ಜಾಸ್ತಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಆ ಕಡೆ ದರ್ಶನ ಮಾಡ್ಕೊಂಬರ್ತಾ ಇರ್ತಾಳೆ. ಹಾಗೆ ಈ ಕಡೆ ಬಂದು ಮೊಲ ಎಲ್ಲ ಇತ್ತು. ಇವ್ರ ಮಕ್ಕಳೆಲ್ಲ ಮೊಲ ಹಳ್ಳೀಲಿ ನೋಡಿದ್ರು ಕೂಡ ಇಲ್ಲಿ ಬಂದು ಮೊಲ ಅಂತ ಕಿರಿಸ್ತಾನೆ ಇದ್ರು. ಆಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ಬರೀ ಆ ಕಡೆ ಈ ಕಡೆ ಹೋಗಿರೋ ಲಾಗೆ ಆಗಿರುತ್ತೆ, ಮನೇಲಿ ಮಾಡಿರೋ ಲಾಗ್ ಯಾವುದೂ ಇಲ್ಲ. ನೆಕ್ಸ್ಟು ನಾವು ಶುಕ್ರವಾರ ಹುಣ್ಣಿಮೆ ಇತ್ತು, ಅವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವತ್ತು ಮಾದಾವರ ಮೆಟ್ರೋ ಸ್ಟೇಷನಿಗೆ ಬಂದ್ವು. ಅಲ್ಲಿಂದ ಅಂದರೆ ನಾವು ಹೋಗ್ಬೇಕಾದ್ರೆ ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ದೇವಸ್ಥಾನ ತುಂಬ ರಶ್ ಆಗುತ್ತೆ, ಬೇಗ ಹೋಗೋಣ ಅಂದ್ಬಿಟ್ಟು ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೆಟ್ರೋ ಸ್ಟೇಷನಿಗೆ ಬಂದ್ವು ಮಾದಾವರಕ್ಕೆ. ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ. ಇವರಿಗೆ ಸ್ವಲ್ಪ ಮೆಟ್ರೋ ಯಾವತ್ತೂ ಹೋಗಿಲ್ಲ ಇವರಿಬ್ಬರು ಕೂಡ, ಹಾಗಾಗಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಮೆಟ್ರೋದಲ್ಲಿ ಹೋಗಿದ್ದಕ್ಕೆ. ಇವಾಗ ನ್ಯಾಷನಲ್ ಕಾಲೇಜಿಗೆ ಅಂದರೆ ಬಸ್ಸಲ್ಲಿ ಹೋಗಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ತಿರಲಿಲ್ಲ. ಅಂದರೆ ಅಮೌಂಟೇ ತೊಗೊಳ್ಳಲ್ಲ. ಮೆಟ್ರೋದಲ್ಲಿ ಅಂದರೆ 99 ರೂಪಾಯಿನೋ ತೊಗೊತಾರೆ. ನಾವು ಬಂದು 4 ತೊಗೊಂಡು, ಅಂದರೆ 4 ಸೀಟು, ನಮ್ಮಮ್ಮ ಮತ್ತು ನನ್ನ ತಂಗಿ, ಹಾಗೆ ರಕ್ಷಿತಾ ಅಂತ ಮಾಮೂನ ಮಗಳು, ಹಾಗೆ ನನಗೆ. ಮಕ್ಳಿಗೇನು ತೊಗೊಂಡಿಲ್ಲ. ಈ ಥರ ಕಾಯಿನ್ ಕೊಡ್ತಾರೆ, ಅದನ್ನು ತೊಗೊಂಡು ಇವಾಗ ಮೆಟ್ರೋದಲ್ಲಿ ಬಂದು ಖಾಲಿ ಇತ್ತು ಮೆಟ್ರೋನು ಕೂಡ. ಹಾಗೆ ಇವತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಲಸ್ಸು ಅಂತ ಆ ಕಡೆ ಈ ಕಡೆ ಫುಲ್ಲು ಒಂದು ನಿಮಿಷನೂ ಕೂಡ ಇದು ಮಾಡಿಲ್ಲ, ಫುಲ್ಲು ಆ ಕಡೆಯಿಂದ ಈ ಕಡೆ ನೋಡ್ತಾನೆ ಇದ್ದ. ಹಾಗೆ ಇವಾಗ ಬಂದು ನ್ಯಾಷನಲ್ ಕಾಲೇಜಿಗೆ ಬಂದು ಇಳ್ಕೊಂಡು, ಬಸ್ಸಲ್ಲಿ ಹೋಗಿದ್ದಿದ್ರೆ ತುಂಬ ಲೇಟ್ ಆಗ್ತಿತ್ತು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಆ ಕಡೆ ಹೋಗೋಕ್ಕೆ. ಹಾಗೆ ಇಲ್ಲಿ 1:45 ಗಂಟೆಗೇನೋ ಬಂದುಬಿಟ್ವು ಬೇಗ. ಅಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬ್ರಷ್ ಆಗಿರುತ್ತೆ ದೇವಸ್ಥಾನ ಅಂತ ಹೇಳ್ತಾ ಇದ್ಲು ನನ್ನ ತಂಗಿ. ಹಾಗಾಗಿ ಇವಾಗ ಅಷ್ಟೊತ್ತು ಬಂದ್ವು, ಆದರೂ ಕೂಡ ತುಂಬ ರಶ್ಶೇ ಇತ್ತು. ಇವಾಗ ಬಂದು ಇಲ್ಲಿ ಆಟೋನ ಬುಕ್ ಮಾಡ್ಕೊಂಡಿದ್ವು. ಇವಾಗ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನ್ಯಾಷನಲ್ ಕಾಲೇಜಿಂದ ನೆಕ್ಸ್ಟು ಆಟೋದಲ್ಲಿ ಹೋದರೆ ಅಲ್ಲಿ 90 ರೂಪಾಯಿನೋ ತೊಗೊಂಡ್ರು ದೇವಸ್ಥಾನಕ್ಕೆ, ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಅದು ಜಾಗ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ನನ್ನ ತಂಗಿ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ. ಅದಕ್ಕೆ ವೀಡಿಯೋ ಮಾಡಿದ್ದಕ್ಕೆ ಅವಳು ಏನಕ್ಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಫುಲ್ಲು ಇದು ಮಾಡ್ತಿದ್ಲು. ಹಾಗೆ ಬಂದರೆ ದೇವಸ್ಥಾನದ ಹೊರಗಡೆಯಿಂದ ಒಳಗಡೆ ತನಕ ಪೂರ್ತಿ ರಶ್ ಅಂದರೆ ರಶ್ಶು. ನಾವು ಹೆಂಗೋ ಸ್ವಲ್ಪ ಇಲ್ಲ ಆದರೆ ಆಗಲ್ಲ, ನಾವು ನೈಟ್ ಹೋಗೋದೇ ಇಲ್ಲ ಮನೆಗೆ ಅಂದ್ಬಿಟ್ಟು ಹಿಂದೆ ಅಂದರೆ ಹಿಂದ್ಗಡೆಯಿಂದ ಹೋಗೋ ಬಾಗಿಲಿಗೆ ಹೋಗಿ ಅಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಮಕ್ಕಳಿದ್ದಾರೆ ಬಿಡ್ರಿ ಅಂತ. ಅವರು ಏನು ಆವಾಗಲೇ ಬಿಡಲಿಲ್ಲ, ಒಂದು ಅರ್ಧ ಗಂಟೆಯಷ್ಟು ನಿಲ್ಲಿಸ್ಕೊಂಡು ಆಮೇಲೆ ಬಿಟ್ಟರು. ಆಮೇಲೆ ಒಳಗಡೆ ಬಂದೆ. ಅಲ್ಲಿ ಒಳಗಡೆ ಮನೆ ಥರ ಇದೆ, ಅಲ್ಲೂ ಕೂಡ 4 ಇದಿದೆ, ಅಲ್ಲೂ ಕೂಡ ನಾನು ತಬ್ಬಿಸ್ಕೊಂಡೆ. ಆಮೇಲೆ ಅಮ್ಮ ಮತ್ತು ರಕ್ಷಿತಾ ನನ್ನ ತಂಗಿ ಇವ್ರು 3 ಜನ ಹೋದರು. ನಾನು ಲಸ್ಸು ಮತ್ತು ಸೋನಿ ಅವ್ರ ಮಕ್ಕಳಿದ್ದಾರೆ ಬಿಡ್ರಿ ಅಂತ ಅವರೇ ಬಿಟ್ಬಿಟ್ರು ಪಾಪ. ಆ ಕಡೆ ಅಂದರೆ ಇಲ್ಲಿ ಸ್ವಲ್ಪ ರಶ್ ಇತ್ತಲ್ಲ ಜಾಸ್ತಿ, ಹಾಗಾಗಿ ಅವರೇ ಅರ್ಥ ಮಾಡ್ಕೊಂಡ್ಬಿಟ್ರು. ಈ ಕಡೆ ಬಂದರೆ ಫಿಶ್ ಟ್ಯಾಂಕರೆಲ್ಲ ಇತ್ತಲ್ಲ, ಮಕ್ಕಳಂತೂ ಫಿಶ್ ಟ್ಯಾಂಕರ್ ನೋಡಿ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ಇಲ್ಲಾಂದರೆ ಅವ್ರು ಸುಮ್ಮನೆ ನಿಂತ್ಕೊತಿರ್ಲಿಲ್ಲ, ಅಮ್ಮ ಹೋಗೋಣ ಬಾ ಅಂತ ಹೇಳ್ತಾಯಿದ್ರು. ಅಲ್ಲಲ್ಲಿ ಸ್ವಲ್ಪ ಫಿಶ್ ಟ್ಯಾಂಕ್ ಇಟ್ಟಿದ್ರಲ್ಲ,
ನೋಡಿ ಅವರು ಕೂಡ ಹೆಂಗೋ ಸುಮ್ಮನಾಗ್ಬಿಟ್ರು ಅಲ್ಲಿ ಅಲ್ಲಿ ಇಲ್ಲಿ ತೋರಿಸಿ. ಇವತ್ತು ಹುಣ್ಣಿಮೆ ಆಗಿರೋಂದ್ರೆ ಫುಲ್ ರಶ್ ಅಂದರೆ ರಶ್ಶು. ಎಷ್ಟು ಜನ ಅಂದರೆ ಹೊರಗಡೆನೂ ಕೂಡ ಎಷ್ಟು ಜನ ಇದ್ದರು ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು. ಈ ಮಕ್ಕಳು ಹೆಂಗಿರ್ತಾರೆ ಅಂತ ನಂಗೆ ಸ್ವಲ್ಪ ತಲೆ ಬಿಸಿಯಾಗ್ಬಿಟ್ಟಿತ್ತು. ಹೆಂಗೋ ಲಸು ಅವ್ನಿಗೆ ಫೋನ್ ತೋರಿಸಿ ಆ ಮೀನೆಲ್ಲ ನೋಡಿ ನೋಡಿ ನಕ್ಕಿ ಆಮೇಲೆ ಸುಮ್ಮನಾದ. ನೋಡಿ ಎಷ್ಟು ರಶ್ ಅಂದರೆ ಯಪ್ಪ ನಾವು ಏನಕ್ಕಾದರೂ ಇವತ್ತು ಬಂದ್ವು ಅನ್ನಿಸ್ಬಿಡ್ತು, ಅಷ್ಟು ರಶ್ ಇತ್ತು. ನಾವು ಫೋನಲ್ಲೆಲ್ಲ ನೋಡ್ತಾ ಇರ್ತೀವಿ ಬಂಡೆ ಮಹಾಕಾಳಿ ತಾಯಿನ. ಅಲ್ಲಿ ಅಂದರೆ ಅಭಿಷೇಕ ಮಾಡಿರೋ ನೀರನ್ನ ನಮ್ಮ ಮೇಲೆ ಹಾಕ್ತಾರೆ. ಇವತ್ತು ಆ ಥರ ಇರಲಿಲ್ಲ. ಬರೀ ಅಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರು. ಅಂದರೆ 2 ಗಂಟೆ ಹೋದರೆ ಅಭಿಷೇಕ ಮಾಡಿರೋ ನೀರನ್ನ ನಮ್ಮ ಮೇಲೆ ಹಾಕ್ತಾರಂತೆ. ನಾವು ಹೋಗಿದ್ದು ಲೇಟೇ ಆಯಿತು. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ತಾಯಿ ದರ್ಶನ ಹಂಗೆ ಮಾಡ್ಕೊಂಬಂದ್ವು. ಒಳಗಡೆ ಕೂಡ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ಕೂಡ ನಾನು ಸೈಡಲ್ಲಿ ಹಂಗೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಿದೆ. ಅದು ಕ್ಲಿಯರಿಟಿಯಾಗಿ ಚೆನ್ನಾಗಿ ಬಂದಿಲ್ಲ. ನೋಡಿ ಈ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಮಾಟ ಮಂತ್ರ ಏನಾರ ಮಾಡಿಸಿದ್ರೆ ತಡೆ ಹೊಡಿತಾರೆ. ಅಂದರೆ ಕೆಲವೊಬ್ಬರು ಹೋಗಿರ್ತಾರೆ, ನಮ್ಮ ಹಳ್ಳಿ ಸೈಡ್ ಯಾರೂ ಹೋಗಿರಲ್ವಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ತಡೆ ಹೊಡಿತಾರೆ ಮತ್ತು ಅವ್ರು ಏನೇ ಮಾಡಿದರೂ ಕೂಡ ಇಲ್ಲಿ ತಡೆ ಓಡಿಸೋದ್ರಿಂದ ಬೇಗ ಇದಾಗುತ್ತೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷದಿಂದ ಇಲ್ಲಿ ಕೆಂಪೇಗೌಡರ ಇದ್ದಾಗಲಿಂದ ಈ ದೇವಸ್ಥಾನ ಇದೆ. ಅಂದರೆ ತುಂಬ ಹಳೆಯ ದೇವಸ್ಥಾನ. ಹಾಗೆ ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದು ಇವಾಗ ಮಕ್ಕಳಿಗೆ ಅಂದರೆ ಇದು ಹಾಕ್ಸೋಣ, ತಾಯ್ತ ಹಾಕ್ಸೋಣ ಅಂತ ಬಂದೆ. ಅಷ್ಟರಲ್ಲಿ ಇವರು ಅಂತೂ ಅಳ್ತಾನೆ ಇದ್ದರು. ಅಂದರೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೋಗಿದ್ವು. ಆಗಲೇ 3 ಗಂಟೆ ಆಗಿತ್ತು. ಇವ್ರಿಗೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಹೆಂಗೋ ನಾನೇ ಹೋಗಿ ಊಟ ಮಾಡಿಸ್ಕೊಂಬಂದ್ಬಿಡೋಣ ಅಂದರೆ ಇಲ್ಲಿ ಪ್ರಸಾದ ಸೇವೆ ಕೂಡ ಇಟ್ಟಿದ್ದರು. ಅಲ್ಲೇ ಹಾಗೆ ಪ್ರಸಾದ ಎಲ್ಲ ತಿನ್ನಿಸ್ಕೊಂಬಂದು ಇವಾಗ ಒಳಗಡೆ ಎಲ್ಲ ಮತ್ತೆ ಬಂದು ಅಲ್ಲಿ ಅಂದರೆ ದೀಪ, ಬೆಲ್ಲದ ದೀಪ ಮತ್ತು ಬೂದ್ ಕುಂಬಳಕಾಯಿ ದೀಪ ಎಲ್ಲ ಮಾಡಿಸಿದ್ರು. ನಿಂಬೆಹಣ್ಣು ದೀಪ ಎಲ್ಲ ಬೆಳಗ್ತಾಯಿದ್ರು ಭಕ್ತಾದಿಗಳು ಇವತ್ತು. ನಾವು ಅದನ್ನೆಲ್ಲೂ ಏನು ತೊಗೊಂಡು ಹೋಗಿರಲಿಲ್ಲ. ಹಾಗೆ ಬಂಡೆ ಮಹಾಕಾಳಿ ದೇವಸ್ಥಾನದ ಈ ಥರ ನೋಡಿ ಬಂಡೆ ಇದೆಯಲ್ಲ, ಆ ಬಂಡೆಗೆ ಈ ಥರ ₹1 ಕಾಯಿನೆಲ್ಲ ಅಂಟಿಸ್ತಾಯಿದ್ರು. ಅಂದರೆ ಈ ಥರ ಕೆಲಸ ಆಗಬೇಕು ಅಂತ ಏನೋ ಹೇಳ್ಕೊಂಡು ಅಂಟಿಸ್ತಾಯಿದ್ರು. ನಾನು ಕೂಡ ಒಂದು ಹೇಳ್ಕೊಂಡು ಮನಸಲ್ಲೇ ಅದನ್ನು ತಾಯಿಲಿ ಕೇಳಿಕೊಂಡು ನಾನು ಅಂಟಿಸ್ದೆ. ಹಾಗೆ ಇವತ್ತಿನ ಲಾಗ್ ನೋಡಿ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.